ಇದು ಎಂತ ಆತ ಅದೆಯಪ್ಪ ದೇವ್ರೆ ಭಗವಂತ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಏನು ಶುರು ಆಯ್ತು? ನಾನೇ ತಪ್ಪು ಮಾಡಿದೆ. ಇದನ್ನಾಗಲೇ ಒಂದು ಹರ್ನಿರಿ ಮಾಡಿಬಿಡ್ಬೋದಿತ್ತು. ಈ ನವನೀತನೇ ಬೇಡ, ಭಾಳ ಕೇಳ್ತಾರೆ, ನಿಂಗೆಲ್ಲ ಒಂದೇ ಸತಿ ಅಷ್ಟಾಗ್ತದೆ ಹಾಗೆ ಹೀಗೆ ಅಂದ. ಈಗ ನಾ ಕೊಟ್ಟಿದ್ದೆಲ್ಲ ಸೇರಿಸಿದ್ರೆ ಅದಕ್ಕಿಂತ ಒಂದಕ್ಕೆ ಎರಡರಷ್ಟು ಆಗಿದೆ ಏನೋ. ಏನು ಮಾಡೋದೀಗ? ಈಗ ನನ್ನ ಕೈಲಿ ಅಷ್ಟು ದುಡ್ಡು ಇಲ್ಲ ಒಂದೇ ಸತಿ ಇದು ಮಾಡೋಣ ಅಂದರೆ. ಅಲ್ಲ, ಅವನಿಗೆ ಎಷ್ಟು ಹೇಳ್ತೀನಿ ನಾನು. ನಾ ಎಲ್ಲಿಂದ 2 ಲಕ್ಷ ರೂಪಾಯಿ ಇದು ಮಾಡೋದು? ಮನೆಗೆ ಬರ್ತೀನಿ ಅಂತಾನಲ್ಲ, ಇವತ್ತು ಒಂದು ದಿವಸ ಗಡುವು ಕೊಟ್ಟಾನೆ. ನಾಳೆ ಮನೆಗೆ ಬಂದು ಎಲ್ಲರ ಹತ್ರ ಹೇಳಿದ್ರೆ ಏನು ಮಾಡೋದಪ್ಪ ದೇವ್ರೆ ನಾನು? ಸುಮ್ಮನೆ ಅತ್ಲೆ ಊರು ಬಿಟ್ಟೇ ಹೋಗ್ಬೋದಾ? ಎಲ್ಲರೂ ಕಾಣದ ದೇಶಕ್ಕೆ ಹೋಗೋಣ ಅಂದರೆ ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗಲ್ಲ. ಎಂತ ನನ್ನ ಹತ್ರ ಒಂದು ಡಿಗ್ರಿ ಸರ್ಟಿಫಿಕೇಟು ಇಲ್ಲ. ಎಂಥಾರು ಕೆಲಸ ಮಾಡೋಣ ಅಂದರೆ ಏನು ಮಾಡೋದು ನಾನೀಗ? ನಿನ್ನ ಮಗ ಯಾಕೆ 2 ದಿನದಿಂದ ಒಂಥರ ಜಳ್ಳಾಗೇನಲ್ಲ? ನಿನ್ನ ಹತ್ರ ಎಂತ ಹೇಳಿದ್ನಾ? ಇಲ್ಲಪ್ಪ, ನನ್ನ ಹತ್ರ ಎಂತ ಹೇಳ್ತಾನೆ? ಈಗ ಎಂತ ಹೇಳೋದು ಇಲ್ಲ. ನೀವೆಲ್ಲ ಹೆರಿಗೆ ಪೇಟೆ ಪಟ್ಟಣ ಅಂತ ಹೋಗಿ ಬರೋರು, ನಿಮಗೆ ಗೊತ್ತಾಗಬೇಕು ಹೊರಗಡೆ ಎಂಥದಾರ ಆದರೆ. ನನಗೆ ಎಂತ ಗೊತ್ತಾಗ್ತದೆ? ನಾನೇ ನಿಮ್ಮ ಹತ್ರ ಕೇಳಬೇಕು ಅಂತ ಮಾಡಿದ್ದೆ, ಯಾಕೆ ಹಂಗೆ ಆಗೇನಲ್ಲ ಅಂತ. ಏನೋ ತಲೆ ಮೇಲೆ ಹಚ್ಚಿ ಕೂರಿಸ್ಕೊಂಡಿರಿ ಸೊಸೆ. ನಿನ್ನೆ ಎಂಥದ ಭಾಳ ತರ್ಕ ಆತಿತ್ತು. ಹಾಗಲ್ಲ ಹಿಂಗೆ ಅಂತ ಏನು ಅವನಷ್ಟು ಉದ್ದಕ್ಕೂ ಹೋಗಿ ವಾದ ಮಾಡ್ತಿತ್ತಪ್ಪ. ಅದೇ ಏನೋ ಒಂದು ಮನ್ಸಿಗೆ ಹಚ್ಚಿಣ್ಣೋ ಏನು ಮಾಡೋದನ್ನ. ಯಾರ ಹತ್ರ ಹೇಳ್ದೆ ಕೇಳಿದೆ ಅಪ್ಪನ ಕೈಯಲ್ಲಿ ದುಡ್ಡು ಇಸ್ಕೊ ಬಂದು ಕೊಟ್ಕೊಂಡದೆ. ಈಗ ಒಂದೇ ಸತಿ ಕೊಡು ಅಂದ್ರೆ ಅವನು ಎಲ್ಲಿಂದ ಕೊಡ್ತಾನೆ? ಅದೇ ಏನೋ ಶುರು ಆಗಿರ್ಬೇಕು. ಇಂಥ ಲಕ್ಷ ಲಕ್ಷ ಅಂತ ಮಾತಾಡ್ದಂಗೆ ಆತಿತ್ತು. ನಿನ್ನೆ ಎಲ್ಲ ನಾ ಒಂಚೂರು ತುದಿ ಕಿವಿಲಿ ಅಲೈಸ್ಕೊಂಡಿದ್ದು. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವುದು ಒಂದು ಮಾತಾಡಿದ್ರು ನಿಂಗೆ ಅದ್ರ ಹೆಸರು ಹೇಳದೆ ಇದ್ರೆ ಸಮಾಧಾನನೇ ಆಗಲ್ಲೇನಲ್ಲ? ಅದೆಂತ ಮಾಡ್ತದೆ? ಹಂಗೆ ಹೇಳಲಾಗಿದ್ರೆ ಇಷ್ಟು ದಿವಸ ಬೇಕಿತ್ತಾ? ಮತ್ತು ಅಪ್ಪನ ಮತ್ತೆ ಮನೆಯಿಂದ ಇಸ್ಕೊ ಬಂದರೆ ಕೇಳದೆ ಬಿಡ್ತಾರನೋ ವಾಪಸ್ ಕೊಡಬೇಕು ಅಂತ? ಯಾಕೆ ನಿನ್ನ ಮನೆಯಿಂದ ತಂದಾಗ ನೀ ಕೇಳ್ತಿರಲ್ಲ? ಹಾಗೆಯಾ? ಅದು ಹಾಗೆ ಕೇಳ್ದ ಕೂಡಲೇ ಹಿಂಗೆ ತಲೆ ಕೆಡ್ಸ್ಕೊಂಡು ಯಾಕೆ ಕೂರ್ಬೇಕು? ಕೊಡ್ತೀನಿ ಅಂದ್ರೆ ಸಯ್ಯಪ್ಪ, ಅಡಿಕೆ ಮಾರು ಕೊಡ್ತೀನಿ ಅಂದ್ರೆ ಮುಗ್ದು ಹೋತು. ಈಗ ಸಾಲ ಎಲ್ಲ ತೀರ್ಸ್ಕೊಳ್ಳೋ ತನಕ ನಮಗೆ ಬೇರೆ ಅಂತ ಕೆಲಸ ಇಲ್ಲಲ್ಲ. ದೇವ್ರು ನಡ್ಸ್ಕೊಟ್ಟು ಸಾಕು. ಈ ರೇಟಿಗೆ ಇಷ್ಟು ಅಡಿಕೆ ಬೇಕಾದಷ್ಟು ಆಯ್ತು, ಸಾಲ ಎಲ್ಲ ತೀರ್ಸ್ಕಿಬೋದು. ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಅಂತ ಅದೇ ಅದಲ್ಲ. ಬೇರೆ ಎಲ್ಲೋ ಏನೋ ಕಿಸಂಕುಳಿ ಆಗಿದೆ. ಎಂತ ಅಂತ ಹೋಗಿ ಕೇಳಿ ನೋಡೋಣ. ಗೊತ್ತಾಗ್ತದೆ. ನಿನ್ನ ಹತ್ರ ಬಾಯಿ ಬಿಟ್ಟರು ಬಿಡ್ಬೋದು. ಇಲ್ಲಪ್ಪ, ನನ್ನ ಹತ್ರ ಎಲ್ಲಿ ಬಾಯಿ ಬಿಡ್ತಾನೆ? ನೀವು ಕೇಳಿ, ನೀವು ಸೊಸೆ ಹತ್ರ ಕೇಳಿ, ಮಗನ ಹತ್ರ ಆಗಿದ್ರೆ ಅದಕ್ಕೆಲ್ಲ ಗೊತ್ತಿರ್ತದಲ್ಲ. ನಿನ್ನೆ ಎಂಥದ ಆ ಥರ ತರ್ಕ ಮಾಡ್ತಿದ್ರಲ್ಲ ಎಂತ ಅಂತ ಕೇಳ್ರೆ ಸಯ್ಯಪ್ಪ. ಇಲ್ಲಿರೋ ಗಂಡನ ಹತ್ರ ಕೇಳಕ್ಕೆ ಹೇಳಿ. ಬೇರೆ ಎಲ್ಲ ಕಾನೂನು ಮಾಡೋಕ್ಕೆ ಗೊತ್ತಾಗ್ತದೆ? ಗಂಡ ಈ ಥರ ತಲೆಗೆ ಹಚ್ಚಿಗಿಂಡ ಊಟ ನಿದ್ರೆ ಬಿಟ್ಕೊಂಡಿದ್ದಂಗೆ ಅದನ್ನು ಏನು ಎತ್ತ ಅಂತ ವಿಚಾರಿಸ್ಬೇಕು ಅಂತ ಗೊತ್ತಿಲ್ಲ. ಅದೇ ನೋಡಿ ಅದಕ್ಕೊಂದು ಹುಷಾರಿಲ್ಲ ಆಗಿ 2 ಸತಿ ಡಾಕ್ಟ್ರನ್ನ ಮನೆ ಬಾಗಿಲಿಗೆ ಕರ್ಕೊಬಂದ. ಈಗ ಇದಕ್ಕೆ ಗಂಡನ ಹಂಗೆ ಕೇಳ್ಬೇಕು ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ನಂಗಾದ್ರೂ ಹೇಳ್ತೀರಿ ನೀವು. ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ಬೇಡ. ನೀ ಹೇಳೋದು ಬೇಡ, ಕೇಳೋದು ಬೇಡ. ಬಾಯ್ ಬಿಟ್ಟೆ ಅಂತಾರೆ ಹೇಳಬೇಕು ಅನ್ಸ್ದಾಗ ಹೇಳಲಿ. ನೀ ಎಂಥದ್ದು ಹೇಳೋದು ಬೇಡ ಪುನಃತೀತಿ. ಯಾವುದು ಒಂದಕ್ಕೂ ನೋಡಿದ್ರು ತಂದಾತು ಸೊಸೆನ ಮುಂದಿಟ್ಟಾತು, ತಂದಾತು ಸೊಸೆನ ಮುಂದಿಟ್ಟಾತು. ನೀನು ಹಿಂಗೆ ನನ್ನ ಹತ್ರ ಬಾಯ್ ಬಿಟ್ಟು ಹೇಳ್ಕಿತೀಯ ಊಟ ನಿದ್ರೆ ಬಿಟ್ಟನೆ ಅಂತ. ಅದೀಗ ಯಾರ ಹತ್ರ ಹೇಳ್ಕಿಬೇಕು? ನಿನ್ನ ಹತ್ರ ಬಂದು ಹೇಳಿದ್ರು ನೀನು ಅದಕ್ಕೆ ತಿರುಗಿ ನಿಲ್ತೀಯ. ನೀನೇ ಏನೋ ಮಾಡಿದೆ, ನನ್ನ ಮಗಗೆ ಇಕ್ಕಲೇ ಇಲ್ಲ, ಕೊಡಲೇ ಇಲ್ಲ, ಏನೋ ಹೇಳಿದೆ, ಅಪ್ಪನ ಮನೆ ದುಡ್ಡು ಕೇಂಡೆ ಅದಕ್ಕೆ ಅವನ ಮಲ್ಗೇನೆ ಅಂತೀಯ. ಅದಕ್ಕೆ ಅದು ಬೇಡ. ನಿನ್ನ ಸುದ್ದಿ ನಿನ್ನ ಹತ್ರ ಕೇಳೋಕ್ಕೆ ಬರೋಲ್ಲ. ನನ್ನ ಹತ್ರ ಹಂಗೆ ಇವನ್ನೆಲ್ಲ ಅದು ಅಂತ ಹೇಳಲ್ಲ. ನೋಡೋಣ, ಹಂಗಾರೆ ತಾಯಿಯಾಗಿ ಒಂದು ಮಗನ ಹತ್ರ ಹೋಗಿ ಕೇಳು ಅಂತ ಹೇಳಿದ್ರೆ ನಿಂಗೆ ಅದಾಗಲ್ಲ. ಬೇಡ ಬಿಡು. ಏನು ದೇವ್ರು ನಡ್ಸ್ಕೊಟ್ಟಂಗೆ ಆಗ್ತದೆ. ನಾನು ಮದುವೆ ಆಗಬಾರ್ದಿತ್ತು. ಮದುವೆ ಆಗೇ ತಪ್ಪು ಮಾಡಿದೆ. ಅಷ್ಟು ವರ್ಷ ಸುಮ್ಮನೆ ಇದ್ದವನಿಗೆ ಇದನ್ನೊಂದು ಆ ಮದುವೆ ಮನೇಲಿ ನೋಡಿದವನಿಗೆ ಏನು ಅನ್ನಿಸ್ತೇನಪ್ಪ. ಮದುವೆ ಆಗಬೇಕು ಅನ್ನಿಸ್ಬಿಡ್ತು. ಋಣಾನ್ ಬಂದ ಅಂದರೆ ಇದೇ ಏನು. ಈಗ ಇವರೆಲ್ಲರನ್ನೂ ಹೆಂಗಾರು ಬಾಯಿ ಮುಚ್ಚಿಸ್ಬೋದು? ಪಗ್ತಾ ಬಂದು ಕೇಳ್ತಿರ್ತದೆ, ಎಂತಕ್ಕೆ ಹಿಂಗಿದ್ದೀರಿ ಲಕ್ಷ್ಯ ಅಂತ. ಇವೊಬ್ಬ ಸತ್ತ ನವನೀತ 24 ಗಂಟೆನೂ ಫೋನ್ ಮಾಡ್ದಂಗೆ ಮಾಡ್ತಿರ್ತಾನೆ.
ಯಾವ ಹೊತ್ತಿಗೆ ಮಾಡಬೇಕು ಯಾವ ಹೊತ್ತಿಗೆ ಬಿಡಬೇಕು ಅಂತ ಗೊತ್ತಾಗಲ್ಲ. ಪುಣ್ಯಕ್ಕೆ ನಿನ್ನೆ ಫೋನ್ ಬಂದಾಗ ಅದು ಎತ್ತೇ ಇದ್ದಿದ್ದಕ್ಕಾತು. ಎತ್ತಿದ್ರೆ ಎಲ್ಲರೂ ಅದ್ರ ಹತ್ರನೇ ಎಲ್ಲದನ್ನೂ ಹೇಳೇ ಬಿಡ್ತಿದ್ನ ಅಂತದ. ಅಲ್ಲ ಏನ್ರಿ ವಾಗೇಶ್ ಎಲ್ಲರೂ ಹೊರಗಡೆ ಹೋದ್ನ ನೋಡಿದ್ರಾ? ಅವ್ನ ರೂಮಲ್ಲಿ ಇಲ್ರಿ. ಇಲ್ಲ ಅಲ್ಲಿ ನಿಮ್ಮ ಸೊಸೆ ಒಬ್ಬಳು ಎಂಥದ ಕುತ್ಕೊಂಡು ಬರೀತಾ ಇದೀಯಪ್ಪ, ಏನು ಬರವಣಿಗೆನ ಎಲ್ಲಿ ಹೋಗಿನ ಅಂತ ಕೇಳ್ರೆ ನಂಗೆ ಗೊತ್ತಿಲ್ಲ ಅಂತದೆ. ಮನೇಲಿ ಇಲ್ಲಲ್ರಿ ವಾಗೇಶ, ಎತ್ಲಾಗ ಹೋದ ಅಂತ ನೋಡಲಿ ನಾನು. ಮೊದಲೇ ಕೇಳಲಾಗಿದ್ದ. ಅಲ್ಲ ಅದು ಎಂತಕ್ಕೆ ಹಂಗೆ ಮಾಡ್ತೀಯ ಮರತಿ? ರೂಮಲ್ಲಿ ಇಲ್ದಿದ್ದ ಕೂಡಲೇ ಮತ್ತೆಲ್ಲೂ ಇಲ್ಲ ಅಂತಾನೆ ಲೆಕ್ಕನ? ಒಂದೇ ರೂಮ್ ಇರೋದ ನಮ್ಮ ಮನೇಲಿ? ಅದ್ರಲ್ಲಿ ಬರಿತಿತ್ತಲ್ಲ, ಹಂಗಾಗಿ ಅವ ಹೊರಗೋಗಿ ಮಲ್ಗದ್ನ ಎಂತ ಮಾಡ್ಯಾನ ನೋಡು ಒಂಚೂರು. ಮಾರತಿ, ನೀನು ಯಾರನ್ನಾರು ಕೈಕಾಲು ಬಿಡಿಸಾಕ್ತೀಯ ಅತ್ಲಾಗೆ. ನೀವು ಯಾಕೆ ಕೈ ಕಾಲು ಬಿಡ್ತೀರಿ? ನಿಮಗೆಲ್ಲ ಹೊಟ್ಟೆ ಸಂಕಟ ಆಗ್ತದೆ. ಹೆತ್ತಳು ನಂಗೆ ಎಲ್ಲಿ ಏನಾದ್ನ ಅಂತ ಹೊಟ್ಟೆ ಹಿಂಗೆ ಕೊಟ್ಟಂಗೆ ಆಗ್ತದೆ. ನಿಮಗೆ ಸ್ವಸಿ ಒಂದು ಗಾನಾಗಿದ್ರು ಸಹ್ಯ, ಅದು ಬಿಟ್ಟರೆ ಬೇರೆ ಅಂತ ಬೇಕು? ಏಯ್, ಮೊದಲೇ ನಂಗೆ ತಲೆ ಬಿಸಿ ಆತದೆ. ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಸುಮ್ಮನೆ ಇಡೀ ಮನೆ ಹೋಗಿ ಹುಡ್ಕಕ್ಕಾದ್ರೂ ಹುಡ್ಕು, ಇಲ್ಲಿ ತೆಪ್ಪನೊಂದು ಬದಿ ಕೂತ್ಕೊಂಡಿರ. ಮಾತೆತ್ತಿದ್ರು ಸೊಸೆ 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 ಎಂತ ಆಗ್ತದೆ ನಿಂಗೆ? ಹೋಗ್ತೀನಿ, ಹುಡುಕ್ತೀನಿ, ನಾನೇ ಹುಡುಕ್ತೀನಿ. ನಂಗೆ ಒಬ್ಬಳಿಗೆ ಬೇಕಾಗ್ಯದಲ್ಲ. ನೀವು ಇತ್ತಲಿಂದ ಹೆಜ್ಜೆ ಕಡಿಬೇಡಿ. ನಾ ಯಾರು ಹೇಳಿದ್ರು ತಪ್ಪೆ. ಎಟ್ಲಕ್ಕೆ ಹೋದ ಅಂತ ನೋಡಲಿ ವಾಗೇಶ. ಓಹ್ ಇಲ್ಲ, ಟಿ ವಿ ನೋಡ್ತಿರ್ತಿದ್ದ, ಅದು ಇಲ್ಲ. ಮೊಬೈಲು ಇಲ್ಲೇ ಅದೇ. ಅಯ್ಯೋ ದೇವ್ರೆ, ಫೋನ್ ಮಾಡೋಣ ಅಂತ ಹೇಳಿದ್ರೆ ಮೊಬೈಲ್ ಇಲ್ಲೇ ಇಟ್ಟು ಹೋಗ್ಯಾನ. ಏನ್ರಿ ಮೊಬೈಲು ಇಲ್ಲೇ ಇಟ್ಟು ಹೋಗ್ಯಾನಲ್ರಿ ವಾಗೇಶ? ಓ, ಈ ಅಮ್ಮೊಬ್ಬಳು ಒಂದು ಗಳಿಗೆ ಸುಮ್ಮನೆ ಮಲ್ಕಿಣನ ಅಂದ್ರೆ ಅದಕ್ಕೂ ಬಿಡಲ್ಲ. ಎಂತ ಕರಿತಾ ಬತ್ತಾ ಅದೇನ? ಅಮ್ಮ ಎಂಥದ್ದೇ? ನಾ ಇಲ್ಲಿದ್ದೀನಿ, ಇಲ್ಲಿ ಜಗಲಿ ರೂಮಲ್ಲಿ ಮಲ್ಕೊಂಡಿನೇ. ಒಂಚೂರು ಮಲ್ಗಕ್ಕೂ ಬಿಡಲ್ಲ ಮಾರತಿ. ಎಂತಕ್ಕೆ ಹಂಗೆ ಕರಿತಿದ್ದೀಯಾ? ಎಂತ ಬೇಕೆ? ಓ ವಾಗೇಶ್, ಇಲ್ಲಿದ್ದೀಯನ ಮಗನೆ? ಸೊ ಯಾಕೆ ಹಿಂಗೆ ಮಾಡ್ತೀಯ? ಕೈ ಕಾಲು ಬಿಡಿಸೋದಾಗಿತ್ತೀರ ಅತ್ಲಾಗೆ. ಎಂತಕ್ಕೆ ಇಲ್ಲಿ ಎಂತಕ್ಕೆ ಬಂದು ಮಲ್ಕೊಂಡಿಯಾ? ರೂಮಲ್ಲಿ ಮಲ್ಕಿತ್ತಿದ್ದೆ ನಿನ್ನ ರೂಮಲ್ಲಿ ಯಾವಾಗಲ. ಇಲ್ಲಿ ಎಂತಕ್ಕೆ ಬಂದು ಮಲ್ಕೊಂಡಿಯಾ? ಅಂತ ಅದಲ್ಲಿ ಬರಿತಾ ಕೂತಿತ್ತಲ್ಲ, ಅದಕ್ಕೆ ನೀ ಈಚೆಗೆ ಬಂದ. ಇದೆ ಅಲ್ಲ ನೀನು ಸಲ್ಗಿ ಕಟ್ಕೊಳದ. ನಾ ಹೇಳ್ದಕ್ಕಾರ ಕೆಟ್ಟಳ ಅಂತ ಕಾಣ್ತದೆ ನಿಂಗೆ. ಬರವಣಿಗೆ ಮಾಡೋಣ ಅದು ಹೇಗೆ ಬಂದ ಕುತ್ಕೋಬೇಕ? ಇಲ್ಲ, ನೀನು ಅದನ್ನು ಬರವಣಿಗೆ ಮಾಡಕ್ಕೆ ಬಿಟ್ಟು ನಿನ್ನ ರೂಮಲ್ಲಿ ಮರುಕಿಣೋದು ಬಿಟ್ಟು ಈಚೆಗೆ ಬಂದಿಯಲ್ಲ. ಈಚೆಗೆ ಕೂತ್ ಬರೆಯೋಕ್ಕಾತಿರ್ಲ ನನಗೆ, ನಿಂಗೆ ಹೇಳೋಕ್ಕಾತಿರ್ಲ. ಹೋಗ ಆಚೆಗೆ ನಾ ಇಲ್ಲಿ ಮಲಗಬೇಕು ಅಂಥೇಳಿ. ಏನು ಪನಿ ಪೂರ್ತಿ ಅದರದ್ದೇ ಆಗಿ ಹೋತಾ ಹೆಂಗೆ ಮರಯ್ಯ? ಥೋ ಅಮ್ಮ, ನೀ ಎಂತಕ್ಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಮಾರತಿ? ತಣ್ಣಗಿತ್ತಲ್ಲ, ಒಂದು ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕೊಂಡು ಹೋಗೋಣ ಅಂತ ಬಂದೆ. ಅದು ಬರೀತಿತ್ತು ಅಂತ ನಾನೇನು ಬಂದಿದ್ದಲ್ಲಪ್ಪ. ಅಮ್ಮ, ನೀ ಯಾವುದೊಂದಕ್ಕೂ ನೋಡಿದ್ರು ಸರಿತನ ಗುರಿ ಮಾಡ್ಕೊಂಡು ಬೈಯೋದೊಂದು ಬಿಡು ಮಾರತಿ. ಅದು ಯಾಕೆ ಹಂಗೆ ಮಾಡ್ತೀಯೇನ? ನಂಗೆ ಸುಮ್ಮನೆ ಇಲ್ಲೇ ತಣ್ಣಗಿತ್ತಲ್ಲ ಅಂಥೇಳಿ ಬಂದು ಮಲ್ಕೊಂಡೆ. ಯಾರು ಏನು ಹೇಳಲೂ ಇಲ್ಲ. ಅದೇ ನಾ ಬೆಡ್ ಮೇಲೆ ಕೂತ್ಕೊಂಡು ಬರೀತಿತ್ತ, ನನಗೇನು ಜಾಗ ಇರಲ್ಲ ಅಲ್ಲಿ ಮಲ್ಗಕ್ಕೆ. ಯಾಕೆ ಹಿಂಗೆ ಮಾಡ್ತೀಯೇನಮ್ಮ ನೀನು? ಅದು ಹಂಗೆ ಇರಲಿ. ಈಗ ನಾನು 2-3 ದಿನ ಆಗಿದೆ ನೀನು ಅಬ್ಸರ್ವ್ ಮಾಡ್ತಾ. ಯಾಕೆ ಹಿಂಗೆ ಜಳ್ಳಾಗಿದ್ದೀಯಲ್ಲ? ಯಾಕ? ಯಾರ್ದು ಫೋನ್ ಬರ್ತದೆ, ಬಂದಕ್ಕೂ ಸುಮ್ಮನೆ ಬಂದು ಮಲಗ್ತೀಯ, ಸೂಲ್ ಮಲಗ್ತೀಯ? ನಂಗೆ ಗೊತ್ತಾಗಲ್ಲ. ನಾನು ಎಷ್ಟು ದಿವಸದ ತನಕ ಹೆಂಗಿದ್ದವ, ಈಗ ಇದ್ದಕ್ಕಿದ್ದಂತೆ ಏನಾಗಿದೆ ಅಂತ ನಂಗೆ ಗೊತ್ತಾಗಲ್ಲ. ಎಂತಕ್ಕೆ ಹಂಗೆ ಮಾಡೋದು? ಎಂತಕ್ಕೆ ನೀನು? ಯಾರ್ದು ಫೋನ್ ಯಾರ್ದು ಬಂದಿದ್ದ? ಅಮ್ಮ, ನೀ ಅದನ್ನೊಂದು ಕೇಳಬೇಡ ಮಾರತಿ. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಎಷ್ಟು ವರ್ಷದಿಂದ ಹೇಳ್ತಿದ್ದೀನಿ ನಿನಗೆ ಈ ಥರ ಎಂತ ಇದು ಮಾಡಬೇಡ ಅಂತ, ಮತ್ತು ಅದನ್ನೇ ಮಾಡ್ತೀಯ. ಈಗ ನಂಗೆ ಎಂತ ಆಗಲ್ಲ, ಸ್ವಲ್ಪ ಸುಸ್ತಾದಂಗೆ ಆಗಿತ್ತಲ್ಲ, ಬಂದು ಮಲ್ಕೊಂಡೆ ಅಷ್ಟಯ್ಯ. ಇಲ್ಲ ತಣ್ಣಗಿತ್ತಲ್ಲ, ಹಂಗಾಗಿ ಇಲ್ಲೇ ಬಂದು ಮಲಗಿದೆ. ನಂಗೆ ಇನ್ಮೇಲೆ ಇಲ್ಲೇ ಮಲಗ್ಬೋದನ್ನೋ ಅಂತ ಕಾಣ್ತದೆ. ಅಷ್ಟು ಖುಷಿ ಆಗ್ತದೆ ಇಲ್ಲಿ ಮಲ್ಗೋಕ್ಕೆ. ಏನಪ್ಪ ಆ ಟೈಮ್ ಯಾವಾಗ ಬರ್ತದ ಎಂಥದ? ನಿನ್ನ ಹಿಂತೇನಾರು ಹೇಳ್ತಾನ ಅಪ್ಪನ ದುಡ್ಡು ಕೊಡ್ಲ ಅಂತ? ತಂದು ಎದೆ ಮೇಲೆ ಬಿಸಾಕ್ತೀನಿ ಅಂತ ಹೇಳ. ಅದಕ್ಕೆ ಹಿಂಗೆ ಯಾಕೆ ನೀನು ಉಪವಾಸ ಮರೆ ಹಾಕ್ಕೊಂಡು ಹೋದ್ರೆ ಅಲ್ಲೇ ಕೂತಲ್ಲೇ ಕೂರೋದು ನಿತ್ತಲ್ಲೇ ನಿಲ್ಲೋದು ಮಾಡ್ತೀಯ? ನಮಗೇನು ಅದೊಂದೇನು ಲೆಕ್ಕದ್ದೇನಲ್ಲ. ಅದಕ್ಕೆ ಖರ್ಚು ಹಾಕ್ತಾರೆ, ತಗೊಂಡೋಗಿ ಕೊಟ್ಟು ಬಂದ್ರೆ ಸೈ. ಥೋ ಅಮ್ಮ, ನೀ ವಿಷಯ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗ್ಬೇಡ ಮಾರತಿ. ಅದು ಎಂಥದ್ದು ಹೇಳಲ್ಲ, ದುಡ್ಡು ಕೊಡಬೇಕು ಅಂತಲೂ ಕೇಳಲ್ಲ, ಎಂಥದ್ದು ಕೇಳಲ್ಲ. ಅದ್ರ ಪಾಡಿಗೆ ಅದದೆ. ಸುಮ್ಮನೆ ಇದರಲ್ಲಿ ಅದನ್ನು ಯಾಕೆ ಕೇಳ್ಕೊಬತ್ತೀಯ ನೀನು? ಎಷ್ಟಾದರೂ ಹಿಂತಿ ಪರ ವಯಸ್ಸಿಗೆ ಬರೋದೊಂದು ಬಿಡಬೇಡ. ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ. ಇದೆಲ್ಲ ಶುರುವಿನಲ್ಲೇ ಒಂದು ಹರಿನೀರಿ ಮಾಡ್ಕೊಂಡ್ರೆ ಮೊದಲೇ ಎಲ್ಲ ಜನ ಎಲ್ಲ ಹೇಳ್ತಿದ್ರೆ ಬಡ್ಡಿ ಮೇಲೆ ಸಾಲ ಕಡೋದಂತೆ ಮನಸ್ಸೆ. ನಿಂಗೆ ಬಡ್ಡಿ ಹಾಕಿದ್ರೆ ಏನು ಊರು ಮನೆ ಇದೆಯೇನ? ಫಸ್ಟಾದ್ರೂ ದುಡ್ಡು ಕೊಟ್ಟು ತೀರಿಸಿ ಬಿಡ. ಹೂನೆ ಮಾರತಿ, ನನಗೇನು ಗೊತ್ತಾಗಲ್ಲ. ಕೊಡ್ತೀನಿ ಫಸ್ಟ್. ಇದನ್ನು ಖರ್ಚು ಹಾಕಿದ ಕೂಡಲೇ ಅವರಿಗೆ ಕೊಡೋದು.
ನೀನು ಅದಕ್ಕೇನು ತಲೆ ಕೆಡಿಸ್ಕೊಬೇಡ. ಹೋಗು ಹೋಗು, ನಿನ್ನ ಕೆಲಸ ಎಂಥದ್ದು ನೋಡ್ಕೆ ಹೋಗು.